ನಮಸ್ತೆ ಗೆಳೆಯರಿ, ನೀವು ನೋಡ್ತಾ ಇದ್ದೀರಾ ಶಿವಮ್ ಬ್ಲಾಗ್ಸ್. ಇದು ನನ್ನ ಅಡುಗೆ ಮನೆ. ಇದು ಬಂದುಬಿಟ್ಟು ನೀವು ನೋಡ್ತಾ ಇರೋದು ಏನಪ್ಪ ಅಂದರೆ, ಅಡುಗೆ ಮನೆಯಲ್ಲಿ ನಾನಿಲ್ಲಿ ಒಂದು ಮಣ್ಣಿನ ಮಡಿಕೆ ಇಟ್ಟಿದ್ದೀನಿ. ಅಂದರೆ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು, ಎಲ್ಲ ಪೋಷಕಾಂಶಗಳು 101% ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಇವಾಗ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಾ ಸ್ಟೀಲ್ದು ಇದು ಪಾತ್ರೆಗಳು, ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಡಬ್ಬಿಗಳು. ಆ್ಯಕ್ಚುಲಿ ಹೇಳಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಏನಪ್ಪ ಅಂದರೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದೆ ಒಂದು ಆ್ಯಪ್ ಮುಖಾಂತರ. ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟು. ಇದರಲ್ಲಿ ನಾನು ಸಕ್ಕರೆ ಇಟ್ಟಿದ್ದೀನಿ, ಆಮೇಲೆ ಇದ್ರ ಬಂದುಬಿಟ್ಟು ಟೀ ಪೌಡ್ರ್ ಇಟ್ಟಿರೋದು ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಪ್ಲಾಸ್ಟಿಕಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಚೆನ್ನಾಗಿರಲ್ಲ, ಅದು ಕೆಮಿಕಲ್ ಫ್ರೀ ಆಗಿರುತ್ತೆ ಅಲ್ವಾ ಇದು, ಅದಕ್ಕೋಸ್ಕರ ನಾನು ತರಿಸಿರೋದು. ಇವಾಗ ಫೈನಲ್ ಲುಕ್ ನೋಡ್ಬೋದು ನೀವು ನನ್ನ ಕಿಚನ್ದು. ಆ್ಯಕ್ಚುಲಿ ಇವಾಗ ಸಂಜೆ ಹೊತ್ತು ನಾನು ಕಿಚನಲ್ಲಿ ಬಂದಿರೋದು. ನಾನು ಇನ್ನೂ ಇವಾಗ ಅಡುಗೆ ಕೂಡ ಮಾಡಿಲ್ಲ. ನೋಡಿ, ನಂದು ಚಿಕ್ಕ ಮಗು ಇದೆ, ಆದ ಕಾರಣ ನಾನು ಜಾಸ್ತಿ ಏನೂ ಕೂಡ ಮಾಡಲಿಲ್ಲ. ಇಟ್ ಮೀನ್ಸ್ ನಾನು ಜಾಸ್ತಿ ಅಡುಗೆ ಮನೇಲಿ ನಾನು ಒಲವು ತೋರಿಸ್ಲಿಲ್ಲ. ಇವಾಗ ಬಂದುಬಿಟ್ಟು ಇದು ನನ್ನ ಫ್ರಿಡ್ಜು. ಇದ್ರಲ್ಲಿ ನಾನು ಮೊನ್ನೆ ತಾನೇ ಸಾಮಾನು ತೊಗೊಂಡ್ಬಂದು ಇಟ್ಟಿದ್ದೆ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯ ಬಾಲ್ಕನಿ, ಆಯಿತಾ. ನೋಡಿ, ಇವಾಗ ಇದು ನನ್ನ ಮನೆ ಬಾಲ್ಕನಿ ಇರೋದು. ಇಲ್ಲಿಂದ ನನ್ನ ಮೇನ್ ಗೇಟ್ ಇದೆ ಅಲ್ವಾ, ಅದು ಕೂಡ ಕಾಣಿಸುತ್ತೆ. ನಾವಿರೋದು ಒಂದು ಫ್ಲ್ಯಾಟಲ್ಲಿ. ಸೊ ಇದು ನನ್ನ ಬಾಲ್ಕನಿ. ನಾನಿಲ್ಲಿ ತುಳಸಿ ಕಟ್ಟೆ ಕೂಡ ಇಲ್ಲೇ ಮಾಡಿರೋದು, ಯಾಕಂದರೆ ಮನೇಲಿ ತುಳಸಿ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿಂದ ನನ್ನ ಮೇನ್ ಗೇಟ್ ಕೂಡ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿಂದ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಔಟ್ಸೈಡ್ ಆಯಿತಾ. ನಿಮಗೆ ಗೇಟ್ ಕೂಡ ಕಾಣಿಸುತ್ತೆ. ಒಂದು ನಿಮಿಷ ನಾನು ತೋರಿಸ್ತಾ ಇದ್ದೀನಿ, ಇವಾಗ ನೀವು ನೋಡ್ಬೋದು. ಮತ್ತು ಇವಾಗ ಹೋಗೋಣ ನಮ್ಮ ಬೆಡ್ರೂಮ್ಗೆ. ನೀವು ನೋಡ್ತಾ ಇರೋದು ಈ ಬೆಡ್ರೂಮು. ಆ್ಯಕ್ಚುಲಿ ನನ್ನ ಬೇಬಿ ಇದೆ ಅಲ್ವಾ, ಚಿಕ್ಕದು, ಅವನು ಆಟ ಆಡಿಕೊಂಡು ಅವ್ನ ಸಾಮಾನುಗಳೆಲ್ಲ ತಂದುಬಿಟ್ಟು ಇಲ್ಲೇ ಇಟ್ಟು ಹೋಗ್ಬಿಡ್ತಾನೆ ರೂಮಲ್ಲಿ, ಬೆಡ್ ಮೇಲೆ, ಆಯಿತಾ. ನಾನು ಒಂದು ಹೊಸ ಬುಕ್ಕನ್ನು ಪರ್ಚೇಸ್ ಮಾಡಿದ್ದೆ. ನನ್ನ ಮೊಬೈಲ್ ತುಂಬ ಅಡಿಕ್ಟ್ ಆಗ್ತಾ ಇದ್ದೀನಿ, ಸ್ವಲ್ಪ ಏನಾದರೂ ಓದ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನಾನು ಈ ಬುಕ್ಕನ್ನು ತರಿಸಿದ್ದೆ, ಹಣದ ಮನೋವಿಜ್ಞಾನ ಅಂತ ಹೇಳಿಬಿಟ್ಟು, ಸೈಕಾಲಜಿ ಬುಕ್ಕು. ನೀವು ನೋಡ್ಬೋದು. ಸೊ ಮತ್ತು ಇದು ಬಂದುಬಿಟ್ಟು ನಾನು ನನ್ನ ಪಾಪು ನಮ್ಮ ಮನೆಯವರು ಹೋಗಿದ್ವಿ ಸ್ವಲ್ಪ ಹೊರಗಡೆ, ನ್ಯೂ ಇಯರ್ ಅಂತ ಹೇಳಿಬಿಟ್ಟು ಪಾರ್ಟಿಗೆಲ್ಲ. ಸೊ ಅಲ್ಲಿ ನನ್ನ ಪಾಪು ಏನಿದೆ ಅಲ್ಲ, ಡ್ಯಾನ್ಸ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ವಿಡಿಯೋ ಕೂಡ ಮಾಡಿದ್ದೆ, ಅದನ್ನೇ ಇದರಲ್ಲಿ ಇವಾಗ ಆ್ಯಡ್ ಮಾಡ್ತಾ ಇರೋದು ವ್ಲಾಗಲ್ಲಿ. ಆ್ಯಕ್ಚುಲಿ ಬಂದುಬಿಟ್ಟು ಇದು ವ್ಲಾಗ್ಗೆ ಸಂಬಂಧ ಇರುತ್ತೆ. ಸೊ ನೀವು ನೋಡ್ಬೋದು, ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವನಿಗೂ ಕೂಡ ಇಷ್ಟ ಆಯಿತು ಮಾಡಬೇಕಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಕೂಡ ಒಂದು ವಿಡಿಯೋ ಮಾಡಿದೆ, ನೋಡ್ಬೋದು. ನನ್ನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್. ಮತ್ತು ಮಹಾಲಕ್ಷ್ಮಿ ಕೃಪಾ ನಿಮ್ಮ ಮತ್ತು ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಹಕಾರ ಮಾಡಿ. ಧನ್ಯವಾದ.